ಹಾಯ್ ನಮಸ್ಕಾರ, ಟೆಕ್ನಾಲಜಿ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನಮ್ಮ ಚಾನಲ್ನ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ತಂದಿರೋ ಒಂದು ಡಿವೈಸ್ ಬಂದು ತುಂಬಾ ಯೂನಿಕ್ ಡಿವೈಸ್. ನಮ್ಮ ಭಾರತದಲ್ಲಿ ಈ ಒಂದು ಡಿವೈಸ್ ನ ತುಂಬಾ ಕಡಿಮೆ ಜನ ಯೂಸ್ ಮಾಡ್ತಾರೆ. ಈ ಡಿವೈಸ್ ಬಂದು TP Link ಡೆಕೋ ಅಂತ. ಇದು ರೌಟರ್ ಗಿಂತ ಸ್ವಲ್ಪ ಯೂನಿಕ್ ಆಗಿರುತ್ತೆ. ಈ ಒಂದು ಡಿವೈಸ್ ನ ಅನ್ಬಾಕ್ಸ್ ಮಾಡಿ ನಿಮ್ಗೆ ಡೆಮೋ ಕೂಡ ತೋರಿಸ್ತೀನಿ. ಮತ್ತೆ ಇದ್ರ ಉಪಯೋಗ ಏನು, ಹೇಗೆ ಕೆಲಸ ಮಾಡುತ್ತೆ ಅಂತ ಈ ವಿಡಿಯೋ ಕೊನೆಯಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ನಾರ್ಮಲ್ ರೌಟರ್ ಆದ್ರೆ ನಿಮಗೆ ಅಪ್ ಟು 63-64 ಡಿವೈಸಸ್ ಅಷ್ಟೇ ಕನೆಕ್ಟ್ ಆಗುತ್ತೆ. ಇದರಲ್ಲಿ ನೀವು ನೋಡಬಹುದು ಅಪ್ ಟು 100 ಡಿವೈಸಸ್ ನಿಮಗೆ ಕನೆಕ್ಟ್ ಆಗುತ್ತೆ. ಮತ್ತೆ ಡ್ಯೂಯಲ್ ಬ್ಯಾಂಡ್ ವೈಫೈ ನಿಮಗೆ ಸಿಗುತ್ತೆ. 2.4G ಮತ್ತೆ 5 GHz ಎರಡರಲ್ಲೂ ಸಿಗುತ್ತೆ. ಫುಲ್ ಗಿಗಾಬಿಟ್ ಇಥರ್ನೆಟ್ ಪೋರ್ಟ್ಸ್ ಇದರಲ್ಲಿ ಇರುತ್ತೆ. ಅಂದ್ರೆ ನಿಮಗೆ 100 Mbps ಗಿಂತ ಜಾಸ್ತಿ ಇದ್ರೆ ಗಿಗಾಬಿಟ್ ಇಂಟರ್ನೆಟ್ ಬೇಕಾಗುತ್ತೆ. ಸೊ ಹಂಗಾಗಿ 100 Mbps ಗಿಂತ ಜಾಸ್ತಿ ಇರೋರು ಗಿಗಾಬಿಟ್ ಇಂಟರ್ನೆಟ್ ಪೋರ್ಟ್ಸ್ ನೇ ತಗೊಬೇಕಾಗುತ್ತೆ. ಇಲ್ಲಿ ನೋಡಬಹುದು 3800 ಸ್ಕ್ವೇರ್ ಫೀಟ್ ವರೆಗೂ ನೀವು ಇದನ್ನ ಯೂಸ್ ಮಾಡಬಹುದು. ಅಂದ್ರೆ ತುಂಬಾ ದೊಡ್ಡ ಲಾರ್ಜ್ ಹೋಮ್ಗಳಿಗೆ, ದೊಡ್ಡ ದೊಡ್ಡ ಮನೆಗಳಿಗೆ ಇದು 3800 ಸ್ಕ್ವೇರ್ ಫೀಟ್ ವರೆಗೂ ನೀವು ಯೂಸ್ ಮಾಡಬಹುದು ಈ ಒಂದು ಡಿವೈಸ್ ನ. ವಾವ್, ನಾರ್ಮಲ್ ರೌಟರ್ ಗಿಂತ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇದೆ. ಬನ್ನಿ ನೋಡೋಣ. ಇದರಲ್ಲಿ ನಾರ್ಮಲಿ 2 ರೌಟರ್ ಇದೆ. ಇದರಲ್ಲಿ ನಾರ್ಮಲಿ 3 ರೌಟರ್ ಇರುವಂತ ಆಪ್ಷನ್ ಕೂಡ ನಿಮ್ಗೆ ಸಿಗುತ್ತೆ. ಯೂಶಲಿ 2 ರೌಟರ್ ಸಿಗ್ತಾ ಇದೆ. ಮತ್ತೆ ಪವರ್ ಅಡಾಪ್ಟರ್, ನಿಮ್ಗೆ ಒಂದೊಂದು ಡಿವೈಸ್ಗೆ ಒಂದೊಂದು ಪವರ್ ಅಡಾಪ್ಟರ್ ಇರುತ್ತೆ. ಎರಡು ಡಿವೈಸ್ಗೆ 2 ಪವರ್ ಅಡಾಪ್ಟರ್ ಇರುತ್ತೆ. ಸೊ ಇಷ್ಟೇ, ಬೇರೆ ಏನಿಲ್ಲ. ಈಗ ಈ ಒಂದು ಇದರಲ್ಲಿ ಈಗ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ಡೆಮೋ ತೋರಿಸ್ತೀನಿ. ಈಗ ನಮ್ಮ ಹತ್ರ 2 ರೌಟರ್ ಇದೆ. ಇದನ್ನ ರೌಟರ್ ಅಂತ ಕರಿತೀವಿ, ಮತ್ತೆ ಇದು ಮೆಶ್ ಸಿಸ್ಟಮ್ ಆಗಿರೋದ್ರಿಂದ ನೋಡ್ಸ್ ಅಂತ ಕೂಡ ಕರಿತೀವಿ. ಈಗ ಒಂದು ರೌಟರ್ ನ ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಪ್ಲೇಸ್ ಮಾಡ್ತೀವಿ, ಇನ್ನೊಂದು ರೌಟರ್ ನ 3ನೇ ಫ್ಲೋರ್ ಅಲ್ಲಿ ಪ್ಲೇಸ್ ಮಾಡ್ತೀವಿ. ಯಾವುದೇ ವೈರ್ ಇಲ್ಲದೆ ಇಲ್ಲಿಂದ ಅಲ್ಲಿಗೆ ಇಂಟರ್ನೆಟ್ ಹೇಗೆ ಕನೆಕ್ಟ್ ಆಗುತ್ತೆ, ಸ್ಪೀಡ್ ಹೇಗಿರುತ್ತೆ ಎಲ್ಲ ನಾನು ನಿಮ್ಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ತೀನಿ. ಈಗ ಒಂದು ರೌಟರ್ ನಾನು ನಿಮ್ಗೆ ಗ್ರೌಂಡ್ ಫ್ಲೋರ್ ಅಲ್ಲಿ ಕನೆಕ್ಟ್ ಮಾಡ್ತೀನಿ. ಫಸ್ಟ್ ಲ್ಯಾನ್ ಕೇಬಲ್ ತಗೊಂಡು ಒಂದು ಪೋರ್ಟ್ಗೆ ನೀವು ಕನೆಕ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಎಂಡ್ನ ರೌಟರ್ಗೆ ಕನೆಕ್ಟ್ ಮಾಡಬೇಕಾಗುತ್ತೆ. ಮತ್ತೆ ಈಗ ರೌಟರ್ಗೆ ಪವರ್ ಬೇಕು, ಪವರ್ ಕಾರ್ಡ್ ಹಾಕ್ಬೇಕಾಗುತ್ತೆ. ಸೊ ನೋಡ್ಬೋದು, ಈಗ ಈ ರೌಟರ್ ಆನ್ ಆಗ್ತಾ ಇದೆ. ಈಗ ನೋಡಿ, ಕೆಳಗಡೆ ಇರೋ ಒಂದು ನೆಟ್ವರ್ಕ್ಗೆ ಕನೆಕ್ಟ್ ಆಗಿದೆ. ಇನ್ನ ಈ ರೌಟರ್ ನಾನು ಇನ್ನ ಆನ್ ಮಾಡಿಲ್ಲ. ಆನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮ್ಗೆ ಸ್ಪೀಡ್ ಎಷ್ಟು ಬರ್ತಾ ಇದೆ ಕೆಳಗಡೆಯಿಂದ ಅಂತ ತೋರಿಸ್ತೀನಿ. ಮತ್ತೆ ಆ ರೌಟರ್ ಆನ್ ಆದ್ಮೇಲೆ ಎಷ್ಟು ಸ್ಪೀಡ್ ಬರುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಫಸ್ಟ್ ಕೆಳಗಡೆ ಇರೋ ನೆಟ್ವರ್ಕ್ಗೆ ನಾನು ನಿಮ್ಗೆ ಕನೆಕ್ಟ್ ಮಾಡಿರ್ತೀನಿ. ನೋಡ್ಬೋದು, ಟೆಸ್ಟ್ ಅಂತ ಕಾಣ್ತಾ ಇದೆಯಲ್ಲ, ಟೆಸ್ಟ್ ಅಂತ ನೋಡ್ಬೋದು. 3 ಪಾಯಿಂಟ್ ಅಷ್ಟೇ ಬರ್ತಾ ಇದೆ. ನಾನೀಗ ಸ್ಪೀಡ್ ಟೆಸ್ಟ್ ಮಾಡ್ತೀನಿ. ಸ್ಪೀಡ್ ಟೆಸ್ಟೇ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ನೆಟ್ವರ್ಕ್ ಕಡಿಮೆ ಇದೆ. ಆಕ್ಚುಲಿ ಆ ವೈಫೈ ಸಿಗ್ನಲ್ ತುಂಬಾ ಕಡಿಮೆ ಇರೋದ್ರಿಂದ ಸ್ಪೀಡ್ ಟೆಸ್ಟ್ ಆಗ್ತಾ ಇಲ್ಲ ನಿಮ್ಗೆ. ಈಗ ಈ ಒಂದು ರೌಟರ್ಗೆ ನಾನು ಕನೆಕ್ಟ್ ಮಾಡಿದ್ದೀನಿ, 3rd ಫ್ಲೋರ್ ಅಲ್ಲಿರೋ ರೌಟರ್ಗೆ. ಸ್ಪೀಡ್ ಎಷ್ಟು ಬರ್ತಾ ಇದೆ ಅಂತ ಬನ್ನಿ ನಾನು ನಿಮ್ಗೆ ತೋರಿಸ್ತೀನಿ. ನೋಡ್ಬೋದು, ಅಪ್ ಟು 200 Mbps ಸ್ಪೀಡ್ ನಿಮಗೆ ಬರ್ತಾ ಇದೆ. ಯಾವುದೇ ಸ್ಪೀಡ್ ನಿಮಗೆ ಡೌನ್ ಆಗಲ್ಲ. ಗ್ರೌಂಡ್ ಫ್ಲೋರ್ ಅಲ್ಲಿ ಏನು ಸ್ಪೀಡ್ ಬರ್ತಾ ಇತ್ತೋ ಮೇಲೆ ಅದೇ ಸ್ಪೀಡ್ ಬರ್ತಾ ಇದೆ ನಿಮಗೆ. ಟ್ರೆಡಿಷನಲ್ ರೌಟರ್ ಅಲ್ಲಾದ್ರೆ ನಿಮಗೆ ವೈರ್ ಬ್ಯಾಕ್ ಹೌಲ್ ಬೇಕಾಗುತ್ತೆ. ಇದರಲ್ಲಿ ಆ ಥರ ಯಾವುದೇ ನಿಮಗೆ ವೈರ್ಡ್ ಕನೆಕ್ಷನ್ ಬೇಕಾಗಲ್ಲ. ಕಂಪ್ಲೀಟ್ಲಿ ವೈರ್ಲೆಸ್ ಅಲ್ಲಿ ಒಂದು ಫ್ಲೋರ್ ಇಂದ ಇನ್ನೊಂದು ಫ್ಲೋರ್ಗೆ ಈಸಿಯಾಗಿ ನಿಮಗೆ ಡೇಟಾ ತುಂಬ ಫಾಸ್ಟ್ ಆಗಿ ಮೂವ್ ಆಗುತ್ತೆ. ನೋಡ್ಬೋದು, 200 Mbps. ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ನಾಲಜಿ ಕನ್ನಡ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.